ಜಯಂತ್ ನೋಡ್ರಿ ಈ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ ಬೋರ್ಡ್ ಮಾಸ್ ಆಮೇಲೆ ಮ್ಯಾಥಮೆಟಿಕಲ್ ಇಕ್ವೇಶನ್ಸ್ ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಸೊ ಎಲ್ರು ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ ಇನ್ನೊಂದ್ಸರಿ, ಯಾಕಂತಂದ್ ಹೇಳಿದ್ರೆ ಕೆಲವೊಂದ್ ಜನ ರಿಪೀಟ್ ಆಗೈತೆ, ಇನ್ ಕೆಲವೊಂದ್ ಜನ ಹೊಸದಾಗೈತೆ. ಇದ್ರ ಮೇಲೆ 2 ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಸೊ ಅದನ್ನ ನಾವೇನಂದ್ ಪ್ರಾಪರ್ ಆಗಿ ಡಿಸ್ಕಷನ್ ಮಾಡೋಣ. ಏನಾದ್ರು ಕ್ವಶನ್ಸ್ ಗಳಿದ್ರು ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಟಾಪಿಕ್ ನಾನು ಡಿಸ್ಕಷನ್ ಮಾಡಕತ್ತೀನಿ. ಕ್ವಶನ್ ಕಳಿಸ್ರು ಅಂತಂದ್ ಹೇಳಿದ್ರೆ ವಾಟ್ಸಪ್ ದಾಗ ಕ್ವಶನ್ ಕಳಿಸ್ರಿ. ಅದಾದ ನಂತರ ಪ್ರಾಪರ್ ಟೈಮ್ಗೆ ಏನಂತಂದ್ ಹೇಳಿದ್ರೆ ಕ್ಲಾಸ್ ಜಾಯ್ನ್ ಆಗ್ರಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಎಸ್ ನೋಡ್ರಿ, ಫಸ್ಟ್ ಥಿಂಗ್ ಏನಂತಂದ್ ಹೇಳಿದ್ರೆ ಬೋರ್ಡ್ ಮಾಸ್ ಅಂತಂದ್ ಹೇಳಿದ್ರೆ ಹಂಗಂದ್ರೆ ಸೊ ಈಗ ಯಾವ್ದಾದ್ರು ಏನಂತಂದ್ ಹೇಳಿದ್ರೆ ಪ್ಲಸ್ ಮೈನಸ್ ಅದಾದ ನಂತರ ಇಂಟು ಡಿವೈಡೆಡ್ ಬೈ ಅಂತಂದ್ ಹೇಳಿ ಬರ್ತಾವ. ಸೊ ಇದ್ರೊಳಗಿಂದ ಯಾವ್ದೋ ಒಂದು ನಾವು ಸಾಲ್ವ್ ಮಾಡೋದು ಅಂತಂದ್ ಹೇಳಿದ್ರೆ ಬರಂಗಿಲ್ಲ. ಈಗ ನೋಡ್ರಿ 2+3 ಅಂತಂದೈತೆ, ಅದಾದ ನಂತರ ಇದನ್ನ ನಾವು ಬಿಡಿಸ್ತೀವಿ ಸರ್, ಒಂದೈತ್ರಿ 5 ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಅಂತಂದ್ರೆ 4/2 +1 ಅಂತಂದ್ ಹೇಳಿ. ಸೊ ಇವಾಗ ಕೆಲವೊಂದ್ ಜನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇದನ್ನ ಮೊದಲು ಕೂಡಿಸ್ತಾರ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇದು ಆನ್ಸರ್ 4/3 ಅಂತಂದ್ ಹೇಳ್ತಾರ. ಸರ್ ಡಿವೈಡ್ ಆಗಂಗಿಲ್ರಿ. ಬಟ್ ಅದ್ರ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಏನಾಗತ್ತ ಅಂತಂದ್ ಹೇಳಿದ್ರೆ ಮೊದಲು ಇವ್ನ ಎರಡು ಸಾಲ್ವ್ ಮಾಡ್ತಾರೆ. ಎರಡೊಂದ್ಲೆ ಎರಡ್ಲೆ. ಸೊ 2+1 ಏನಂತಂದ್ ಹೇಳಿದ್ರೆ ಆನ್ಸರ್ 3 ಆಗತ್ತೆ, ಚೇಂಜಸ್ ಆಗತ್ತ. ಸೊ ಮೊದಲು ಯಾವ ಚಿಹ್ನೆಗಳನ್ನ ಮೊದಲು ಬಿಡಿಸ್ಬೇಕು, ಯಾವ್ದನ್ನ ಬಿಡಿಸಬಾರ್ದು ಅಂತಂದ್ ಹೇಳಿ ಸೊ ಬೋರ್ಡ್ ಮಾಸ್ ರೂಲ್ ಅಲ್ಲಿ ಹೇಳಿದಾರ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಇಲ್ಲಿ ನೋಡ್ರಿ, ಬೋರ್ಡ್ ಮಾಸ್ ರೂಲ್ ಪ್ರಕಾರ ಮೊದಲು ಏನಂತಂದ್ ಹೇಳಿದ್ರೆ ಬ್ರಕೆಟ್ ಗಳನ್ನ ಸಾಲ್ವ್ ಮಾಡ್ಬೇಕು. ಕೆಲವೊಂದ್ ಏನಂತಂದ್ ಹೇಳಿದ್ರೆ 2+3 ಅಂತ ಕೊಡ್ತಾರ. ಅದಾದ ನಂತರ ಕೆಲವೊಂದ್ ಏನಂತಂದ್ ಹೇಳಿದ್ರೆ 2+3 ಅಂತಂದ್ ಹಿಂಗ್ ಕೊಡ್ತಾರ. ಇನ್ ಕೆಲವೊಂದ್ರಲ್ಲಿ ಅಂತಂದ್ ಹೇಳಿದ್ರೆ 2+3 ಅಂತಂದ್ ಹೇಳಿ ಈ ತರ ಬ್ರಕೆಟ್ಸ್ ಗಳನ್ನ ಕೊಡ್ತಾರ. ಸೊ ಅದ್ರಲ್ಲಿ ಏನಂತಂದ್ ಹೇಳಿದ್ರೆ ಇವಾಗ್ಲೂ ಈ ತರ ಬ್ರಕೆಟ್ ಗಳನ್ನ ಮೊದಲು ಸಾಲ್ವ್ ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಈ ತರ ಬ್ರಕೆಟ್ ಅಲ್ಲಿ ಇರೋದನ್ನ ಸಾಲ್ವ್ ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಈ ತರ ಬ್ರಕೆಟ್ ಅಲ್ಲಿ ಇರೋದು ನಾನು ಹೇಳ್ಕೊಡ್ತೀನಿ ಹೆಂಗ್ ಮಾಡ್ಬೇಕಂತಂದ್ ಹೇಳಿ. ನೆಕ್ಸ್ಟ್ ಓ ಅಂತಂದ್ ಹೇಳಿದ್ರೆ ಆಫ್ ಅಂತಂದ್ ಕೊಟ್ಟಿರ್ತಾರೆ. ಈಗ ನೋಡ್ರಿ 2/3 ಅಂತಂದ್ ಇರತ್ತಲ್ಲ, ಈ ಆಫ್ ನ ಹೆಂಗ್ ಬರಿಬೇಕಂದ್ರೆ 2 × 3 ಅಂತಂದ್ ಹೇಳಿ ಬರ್ಕೊಬೇಕು. ಸೊ ಆಫ್ ಅಂತಂದ್ ಹೇಳಿದ್ರೆ ಇಂಟು ಅಂತಂದ್ ಮಾಡ್ಕೊಂತೀವಿ. ಅದಾದ ನಂತರ ಸ್ಕ್ವೇರ್ ಇರೋದು 2 ಸ್ಕ್ವೇರು 3 ಸ್ಕ್ವೇರು ಅಂತಂದ್ ಹೇಳಿ ಬಂದಿರುತ್ತೆ, ಅವನ್ ಸಾಲ್ವ್ ಮಾಡ್ಬೇಕು ಬ್ರಕೆಟ್ಸ್ ಗಳೆಲ್ಲ ಆದ ನಂತರ. ಅದಾದ ನಂತರ x³ ಸೊ ಸ್ಕ್ವೇರ್ ರೂಟು, ಅದಾದ ನಂತರ ಕ್ಯೂಬ್ ರೂಟ್ ಅಂತಂದ್ ಹೇಳಿ ಬರ್ತಾವಲ್ಲ, ಇವುಗಳನ್ನ ಸಾಲ್ವ್ ಮಾಡ್ಕೋಬೇಕು. ಅದಾದ ನಂತರ ಡಿ ಅಂತಂದ್ ಹೇಳಿದ್ರೆ ಡಿವಿಷನ್, ನೆಕ್ಸ್ಟ್ ಯಾವ್ದಂತಂದ್ ಹೇಳಿದ್ರೆ ಡಿವಿಷನ್, ಎಂ ಅಂತಂದ್ ಹೇಳಿದ್ರೆ ಮಲ್ಟಿಪ್ಲಿಕೇಶನ್, ಎ ಅಂತಂದ್ ಹೇಳಿದ್ರೆ ಎಡಿಷನ್ ಮಾಡ್ಬೇಕು, ಲಾಸ್ಟ್ ಏನಂತಂದ್ರೆ ಸಬ್ಸ್ಟ್ರಾಕ್ಷನ್, ಲಾಸ್ಟ್ ಕಳೆಯೋದು. ಸೊ ಈ ತರ ಏನಂತಂದ್ ಹೇಳಿದ್ರೆ ಒಂದು ರೂಲ್ಸ್ ಬರುತ್ತೆ. ಇದನ್ನ ನೀವೇನಂತಂದ್ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಇವುಗಳನ್ನ ಯೂಸ್ ಮಾಡ್ಕೊಂಡು ನಾವೇನಂತಂದ್ ಹೇಳಿದ್ರೆ ಈಗ ಒಂದೊಂದಾಗಿ ಸ್ಟಡಿ ಮಾಡ್ಕೊಂತ ಹೋಗೋಣ. ಇಲ್ಲಿ ನೋಡ್ರಿ, ಸರ್ ಈ ತರ ಎಲ್ಲಾ 3 ಬ್ರಾಕೆಟ್ಗಳಿದಾವ್ರಿ, ಎಲ್ಲಾ ಚಿಹ್ನೆಗಳಿದಾವು. ಸೊ ನಾವು ಮೊದಲು ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ನಮ್ಗೆ ಅರ್ಥ ಆಗೋ ಸಂಬಂಧ ಬೋರ್ಡ್ ಮಾಸ್ ಅಂತಂದ್ ಹೇಳಿ ನಾವು ಹಿಂಗ್ ಬರ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಬಿ ಅಂತಂದ್ ಹೇಳಿದ್ರೆ ಈ ತರ ಬ್ರಾಕೆಟ್, ಅದಾದ ನಂತರ ಈ ತರ, ಆಮೇಲೆ ಈ ತರ. ಓ ಅಂತಂದ್ ಹೇಳಿದ್ರೆ ಆಫ್ x² x³ ಅಂತಂದ್ ಇಷ್ಟ ಬರ್ಕೊಳ್ಳೋಣ. ಡಿ ಅಂತಂದ್ ಹೇಳಿದ್ರೆ ಡಿವಿಷನ್, ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್, ಎ ಅಂತಂದ್ ಹೇಳಿದ್ರೆ ಪ್ಲಸ್, ಎಸ್ ಅಂತಂದ್ ಹೇಳಿದ್ರೆ ಸಬ್ಸ್ಟ್ರಾಕ್ಷನ್ ಮೈನಸ್ ಅಂತಂದ್ ಹೇಳಿ ಬರ್ಕೊಂಡ್ವಾ. ಫಸ್ಟ್ ಏನೈತೆ ಸರ್, ಇಲ್ಲಿ ಬ್ರಾಕೆಟ್ಗಳಿದಾವ ನೋಡ್ಬೇಕು. ಎಸ್ ಬ್ರಾಕೆಟ್ಗಳಿದಾವ ಅಂದ್ರೆ ಇದನ್ನ ಸಾಲ್ವ್ ಮಾಡ್ಬೇಕು. ಇದ್ರಲ್ಲಿ ಯಾವ್ದು ಸಾಲ್ವ್ ಮಾಡ್ಬೇಕು, ಈ ತರ ಇರೋ ಬ್ರಾಕೆಟ್ ನ ಅಂತಂದ್ ಹೇಳಿ, ಈ ತರ ಇರೋ ಬ್ರಾಕೆಟ್ ನ ಮೊದಲು ಸಾಲ್ವ್ ಮಾಡ್ಬೇಕಂದ್ರೆ ಈ ತರ ಬ್ರಾಕೆಟ್ ಇರೋದ್ರಲ್ಲಿ ಒಳಗಡೆ ಬರ್ಕೊಳ್ಳೋಣ. 16 - 2 ಅಂತಂದೈತೆ. 16 ಮತ್ತು -2 ಅಂತಂದ್ ಹೇಳಿದ್ರೆ ಎಷ್ಟಾಯ್ತು, 14 ಆಯ್ತು. ನಮ್ದು ಆನ್ಸರ್ ಎಷ್ಟು ಬಂತು ಇಲ್ಲಿ, ಇದ್ರನ್ನ ಸಾಲ್ವ್ ಮಾಡಿದಾಗ 14 ಬಂತು. ಅದನ್ನ ಹಂಗ ಬರ್ಕೊಳ್ಳೋಣ. 5³ ಪ್ಲಸ್ ಈ ತರ ಬ್ರಾಕೆಟ್ ಐತಿ 17 ಮೈನಸ್ ಈ ತರ ಬ್ರಾಕೆಟ್ ಐತಿ 85 ಪ್ಲಸ್ ಇನ್ ಸಾಲ್ವ್ ಮಾಡಿದಾಗ ಎಷ್ಟು ಬಂತು, 14 ಅಂತ ಬಂತು. ಸೊ ಆ ಬ್ರಾಕೆಟ್ಗಳು ಹೋಯ್ತು. ಅದಾದ್ಮೇಲೆ ಈ ತರ ಬ್ರಾಕೆಟ್ ನ ನಾವು ಸಾಲ್ವ್ ಮಾಡ್ಬಿಟ್ಟು ಇನ್ನು ನೆಕ್ಸ್ಟ್ ಐತಿ ಸರ್ ಮತ್ತೆ ಬ್ರಾಕೆಟ್ಗಳು ಅದಾವ್ರಿ. ಈ ತರ ಬ್ರಾಕೆಟ್ ಐತೆ ನೋಡ್ಬೇಕು, ಇಲ್ಲ. ಸೊ ಇದಿಲ್ಲ ಅಂತಂದ್ ಹೇಳಿ ನೆಕ್ಸ್ಟ್ ಈ ತರ ಐತೆ ನೋಡ್ರಿ, ಎಸ್ ಐತೆ. ಈ ತರ ಇರೋದನ್ನ ಮೊದಲು ಸಾಲ್ವ್ ಮಾಡ್ಕೋಬೇಕು. ಸೊ ಈ ತರ ಇರೋದ್ರಲ್ಲಿ ಏನೇನ್ ಐತೆ ಅಲ್ಲಿ, 85 ಪ್ಲಸ್ 14 ಅಂತಂದೈತೆ. 85 ಪ್ಲಸ್ 14 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ, 5 4 9, ಅದಾದ ನಂತರ 9 8 1 9 99 ಆಯ್ತು. ಇದನ್ನ ಕೂಡಿಸಿದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗ 99 ಬಂತು. ಸೊ ಇದನ್ನ ಕೂಡಿಸಿದಾಗೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಸಾಲ್ವ್ ಮಾಡಿದಾಗ ಆ ಬ್ರಾಕೆಟ್ ನ 99 ಬಂತು. ನೆಕ್ಸ್ಟ್ ನೋಡಿ ಹಂಗ ಬರ್ಕೊಡ್ರಿ, 5³ ಅದಾದ ನಂತರ 17 ಮೈನಸ್ 99 ಅಂತಂದೈತೆ. ಎಸ್, ಇದಾದ ನಂತರ ಮೈನಸ್ ಐತಲ್ಲ 99 ಆಯ್ತು. ಇವಾಗ ಏನ್ ಮಾಡ್ಕೋಬೇಕು ಸರ್, ಲಾಸ್ಟ್ ಒಂದ್ ಬ್ರಾಕೆಟ್ ಐತ್ರಿ, ಇದನ್ನೊಂದ ಬ್ರಾಕೆಟ್ ಐತಿ, ಇದನ್ನೊಂದ ಬ್ರಾಕೆಟ್ ಸಾಲ್ವ್ ಮಾಡ್ಕೋಬೇಕು. ಸಾಲ್ವ್ ಮಾಡ್ಕೊಡ್ರಿ. 17 ಮೈನಸ್ 99, 99ರಲ್ಲಿ 17 ಕಳೆದ್ರೆ ಎಷ್ಟಾಯ್ತು, 9ರಾಗ 7 ಕಳೆದ್ರೆ 2, ಅದಾದ ನಂತರ 9ರಾಗ 1 ಕಳೆದ್ರೆ ಎಷ್ಟು, 8, 82. ಸೊ 82 ಆಯ್ತು. ಬಟ್ ಅದು ದೊಡ್ಡ ಅಂಕಿ ಹಿಂದೆ ಏನಾಯ್ತು ಅಂತ ಹೇಳಿದ್ರೆ ಮೈನಸ್ ಐತೆ, -82. ಅದಾದ ನಂತರ 5³ ಇಲ್ಲಿ ಏನಂತಂದ್ ಹೇಳಿದ್ರೆ ಪ್ಲಸ್ ಐತೆ. ಇದು ಪ್ಲಸ್ ಮೈನಸ್ ಎರಡು ಹೋಗಿ ಏನಂತಂದ್ ಹೇಳಿದ್ರೆ ಇಂಟು ಆಗ್ಬಿಟ್ಟು ಏನಂತಂದ್ ಹೇಳಿದ್ರೆ ಮೈನಸ್ ಆಗತ್ತೆ. 5³ -82. ಸೊ ಇದಾದ ನಂತರ ಎಲ್ಲಾ ಬ್ರಾಕೆಟ್ಗಳನ್ನ ಸಾಲ್ವ್ ಮಾಡಿದ ನಂತರ ನೆಕ್ಸ್ಟ್ ಏನೈತಿ, ಸೊ ಓ ಅಂತಂದೈತಿ, ಆಫ್ ಅಂತಂದಿಲ್ಲ. ಬಟ್ ಅದ್ರ ಇಲ್ಲಿ ನೋಡ್ರಿ x³ ಅಂತಂದು ಈ ತರ ಐತಲ್ಲ, ಅದನ್ನ ಸಾಲ್ವ್ ಮಾಡ್ಕೋಬೇಕು ಮೊದಲು.
5 ಕ್ಯೂಬ್ ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ 5 5 25 25 5 ಏನಂತಂದ್ ಹೇಳಿದ್ರೆ 125 ಆಯ್ತು. 125 ಮೈನಸ್ 82 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತೆ? ಇನ್ನು ಲಾಸ್ಟ್ ಕಡೆ ಉಳಿತಲ್ಲ 125ರಲ್ಲಿ 82 ಕಳೆದ್ರ, ಸೊ 5ರಾಗ 2 ಕಳೆದ್ರೆ 3 ಉಳಿತು. ಅದಾದ ನಂತರ 12ರಾಗ 8 ಕಳೆದ್ರೆ ಎಷ್ಟಪ್ಪ ಅಂತಂದ್ ಹೇಳಿದ್ರೆ 4, 43 ಏನಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಬರುತ್ತೆ. ಸೊ ನಾವು ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊತ ಹೋಗ್ಬೇಕು. ಕ್ಲಿಯರ್ ಎಲ್ರಿಗೂ? ಎಸ್, ಅದಾದ ನಂತರ ನೆಕ್ಸ್ಟ್ ಈಸಿ ಐತೆ. ಸೊ ಇದನ್ನೇನು ನಾನು ಸಾಲ್ವ್ ಮಾಡಂಗಿಲ್ಲ, ಟ್ರೈ ಮಾಡ್ರೆ ಆಮೇಲೆ ನೀವು ಸಾಲ್ವ್ ಮಾಡಿದ ನಂತರ ನೋಡ್ತೇನೆ. ಸೊ ಇಲ್ಲಿ 36 ಡಿವೈಡೆಡ್ ಬೈ 3 ಪ್ಲಸ್ 5 ಇಂಟು 2 ಐತೆ. ಬೋರ್ಡ್ ಮಾಸ್ ರೂಲ್ ಬರ್ಕೋಬೇಕು. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಇಲ್ಲಿ ನೋಡ್ರಿ ಬ್ರಕೆಟ್ಸ್ ಗಳದಾವನ ಇಲ್ಲ, ಆಫ್ ಐತನ ಇಲ್ಲ. ಡಿ ಅಂದ್ರೆ ಡಿವಿಷನ್ ಐತ್ ಮೊದಲು ಮಾಡ್ಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಆಮೇಲೆ ಎಡಿಷನ್ ಮಾಡ್ಬೇಕು, ಲಾಸ್ಟ್ ಸಬ್ಟ್ರಾಕ್ಷನ್ ಮಾಡ್ಕೊಂಡ್ ಎಷ್ಟು ಬರುತ್ತೆ ನೋಡ್ರಿ ಆನ್ಸರ್. ಎಸ್, ಇಲ್ಲಿ ನೋಡ್ರಿ ಈ ಕ್ವಶನ್ ಅನ್ನ ನೋಡಿದ ತಕ್ಷಣ ಏನಂತಂದ್ ಹೇಳಿದ್ರ 36 ಡಿವೈಡೆಡ್ ಬೈ 3 ಅದಾದ ನಂತರ ಪ್ಲಸ್ 5 ಇಂಟು 2 ಅಂತಂದೈತೆ. ಸೊ ಇವಾಗೆಲ್ಲ ಚಿಹ್ನೆಗಳಿದಾವ, ಅದು ಏನಂತ ಬ್ರಕೆಟ್ಸ್ ಗಳಂತಂದ್ ಯಾವ್ದು ಇಲ್ಲ. ಅದಾದ ನಂತರ ಆಫ್, ಸ್ಕ್ವೇರು, ಕ್ಯೂಬ್ ರೂಟ್ ಅಂತಂದ್ ಹೇಳಿ ಏನು ಇಲ್ಲ. ಸೊ ಹಿಂಗಾದಾಗ ನಾವ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರ ಮೊದಲು ನೋಡ್ಬೇಕು ಯಾವ್ದನ್ನ ಸಾಲ್ವ್ ಮಾಡ್ಬೇಕು, ಡಿವಿಷನ್ ಅನ್ನ ಅಂತಂದ್ ಹೇಳಿದ್ರೆ ಇವೆರಡು ಡಿವಿಷನ್ ಹಿಂದೆ ಐತಲ್ಲ ಅಕ್ಷರ ಸಂಖ್ಯೆಗಳು, ಇವನ್ನೆರಡು ತಗೋಬೇಕು. 36 ಡಿವೈಡೆಡ್ ಬೈ 3 ಮಾಡ್ಕೊಂಡ್ರೆ ಎಷ್ಟಾಗತ್ತೆ? 3 ಒಂದ್ಲೆ 3 ಎರಡ್ಲೆ. ಇದನ್ನ ಸಾಲ್ವ್ ಮಾಡಿದಾಗ ನಮ್ಗೆ ಎಷ್ಟು ಅಂತಂದ್ರೆ 12 ಬಂತು. 12 ಪ್ಲಸ್ 5 ಇಂಟು 2. ನೆಕ್ಸ್ಟ್ ಯಾವ್ದನ್ನ ಸಾಲ್ವ್ ಮಾಡ್ಕೋಬೇಕು? ಇಂಟು ಮತ್ತೇನಂತಂತ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಐತೆ, ಇವೆರಡು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು 5 ಇಂಟು 2 ಅಂತಂದ್ ಹೇಳಿ. ಸೊ ಗುಣಿಸಿದಾಗ ಎಷ್ಟು ಬಂತು? 10 ಅಂತ ಬಂತು. ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬಂತು? 10 ಅಂತಂದ್ ಬಂತು. ಇನ್ನೇನು ಉಳಿತು? 12 ಪ್ಲಸ್ 10 ಅಷ್ಟೇ ಉಳಿತು. ಸೊ ನಮ್ದು ಆನ್ಸರ್ ಎಷ್ಟಾಗತ್ತಂದ್ರ 22 ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಚಿಹ್ನೆಗಳನ್ನ ಯಾವ ರೀತಿಯಾಗಿ ಮಾಡ್ಕೋಬೇಕಂತಂದ್ ಹೇಳಿ ನಿಮ್ಗ ಇದ್ರ ಮೇಲೆ ಏನಂತಂದ್ ಹೇಳಿದ್ರೆ 2 ಕ್ವಶನ್ಸ್ ಗಳು ಬರ್ತಾವ. ಇದ್ರ ಮೇಲೆ ಏನಂತಂದ್ ಹೇಳಿದ್ರೆ 2 ಕ್ವಶನ್ಸ್ ಗಳು ಆರಾಮಾಗಿರ್ತಾವ. ನೋಡ್ರಿ ಸಾಲ್ವ್ ಮಾಡೋದು ಹೆಂಗಂತಂದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸೇಮ್ ಅದೇ ತರ ಐತೆ, ಟ್ರೈ ಮಾಡ್ರಿ ಇನ್ನೊಂದ್ಸರಿ. ಸೊ ಇಲ್ಲಿ ನೋಡ್ರಿ, ಸೊ ನಮ್ ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರೆ 45 ಪ್ಲಸ್ 36 ಡಿವೈಡೆಡ್ ಬೈ 6 ಮೈನಸ್ 4 ಅಂತಂದ್ ಐತೆ. ಈಗ ನಮ್ದು ಬೋರ್ಡ್ ಮಾಸ್ ರೂಲ್ ಪ್ರಕಾರ ಏನಾದ್ರು ನಮಗ್ ಬ್ರಕೆಟ್ಸ್ ಗಳದಾವನ ಇಲ್ಲ, ಆಫ್ ಐತನ ಇಲ್ಲ. ನೆಕ್ಸ್ಟ್ ಏನೈತಿ? ಡಿವಿಷನ್ ಐತೆ. ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್, ಎ ಅಂದ್ರೆ ಎಡಿಷನ್, ಎಸ್ ಅಂತಂದ್ ಹೇಳಿದ್ರೆ ಸಬ್ಸ್ಟ್ರಾಕ್ಷನ್. ಇಲ್ಲಿ ನೋಡ್ರಿ ನಾವು ಚಿಹ್ನೆಗಳನ್ನ ನೋಡಿದ ತಕ್ಷಣ ಓಕೆ ಸರ್ ಡಿವೈಡೆಡ್ ಬೈ ಐತೆ, ಡಿವೈಡೆಡ್ ಬೈ ಐತೆ ಅಂತಂದ್ ಹೇಳಿದ್ರೆ ಅದ್ರ ಹಿಂದಿನ ಮುಂದಿನ ಸಂಖ್ಯೆ 36 ಡಿವೈಡೆಡ್ ಬೈ 6, 6 ಒಂದ್ಲೆ 6 ಆರ್ಲೆ ಆಯ್ತು. ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬಂತು? ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಈ ತರ ಹಿಂಗ್ ಅದನ್ನ ಗೆರೆ ಎಳೆದ್ ಬಿಡ್ರಿ, ಈಸಿ ಆಗಿ ಬಿಡತ್ತೆ ಬರ್ಕೊಳ್ಳೋದು, ಉಳಿದು ಬರ್ಕೊಳ್ಳೋದು. 45 ಆನ್ಸರ್ ಎಷ್ಟು ಬಂತು? 6 ಬಂತು, ಮೈನಸ್ 4. ಈಗ ಪ್ಲಸ್ ಮೈನಸ್ ಐತೆ, ಮೊದ್ಲು ಯಾವ್ದು ಮಾಡ್ಬೇಕು? ಇದಂತೂ ಇಲ್ಲ, ಪ್ಲಸ್ ಮಾಡ್ಬೇಕು. ಪ್ಲಸ್ ಅಂತಂದ್ ಹೇಳಿದ್ರೆ ಇದನ್ನೆರಡು ಕೂಡಿಸ್ಬೇಕು. ಸೊ ಇದ್ರ ಹಿಂದ್ಗಡೆನು ಪ್ಲಸ್ ಐತಲ್ಲ ಅದನ್ನ ಕೂಡಿಸ್ಕೋಬೇಕು. 45 ಪ್ಲಸ್ 6 ಅಂತಂದ್ ಹೇಳಿದ್ರೆ ಎಷ್ಟಾಯ್ತು? 51 ಆಯ್ತು. 51 ಮೈನಸ್ 4 ಅಂತಂದ್ ಹೇಳಿದ್ರೆ ಇನ್ನೇನು ಉಳಿತು? ಇಷ್ಟಲ್ಲ. 51ರಾಗ 4 ಹೋದ್ರೆ ಎಷ್ಟು? 47 ಬಂತು. ಆನ್ಸರ್ ಎಷ್ಟಾಗತ್ತಂದ್ರ 47 ಆಗತ್ತ. ನೆಕ್ಸ್ಟ್ ನೋಡ್ರಿ ಕ್ವಶನ್, ಇದನ್ನ ಮಾಡಕ್ ಟ್ರೈ ಮಾಡ್ರಿ ನೋಡೋಣ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ ಹೇಳಿದ್ರೆ ಈ ಕ್ವಶನ್ ಒಳಗಡೆ ಎಲ್ಲ ಬ್ರಕೆಟ್ ಗಳ ಅವ ಇವ ಬಾಳ ಅದಾವ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಏನಂತಂದ್ ಹೇಳಿದ್ರೆ ಮಾಡ್ಕೊಂತ ಹೋಗು. ಬ್ರಕೆಟ್ಸ್ ಅಂತಂದ್ ಹೇಳಿದ್ರೆ ಮೊದಲು ಈ ತರ, ಅದಾದ ನಂತರ ಇದು, ಆಮೇಲೆ ಈ ಬ್ರಕೆಟ್ಸ್ ಗಳನ್ನ, ಇದಾದ ನಂತರ ಆಫ್ ಅಂತಂದ್ ಹೇಳಿ, ನೆಕ್ಸ್ಟ್ ಡಿ ಅಂದ್ರೆ ಡಿವಿಷನ್, ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್, ಎ ಅಂದ್ರೆ ಎಡಿಷನ್, ಎಸ್ ಅಂದ್ರೆ ಸಬ್ಸ್ಟ್ರಾಕ್ಷನ್. ಮೊದಲು ನೋಡ್ರಿ ಇಲ್ಲಿ ನೋಡಿದ ತಕ್ಷಣ ಫಸ್ಟ್ ಯಾವ್ದೈತೆ ಅಂತಂದ್ ಹೇಳಿದ್ರೆ ಈ ತರ ಬ್ರಕೆಟ್ ಐತೆ, ಈ ತರ ಬ್ರಕೆಟ್ ನ ತಗೊಳ್ಬೇಕು. ಸೊ ಅದನ್ನ ತಗೊಂಡ್ರಿ 2 ಡಿವೈಡೆಡ್ ಬೈ 3 ಐತೆ ಅದ್ರೊಳಗ. ಅದಾದ ನಂತರ 1 ಡಿವೈಡೆಡ್ ಬೈ 24 ಐತೆ. ಸೊ ಇವಾಗ ಏನ್ ಮಾಡ್ಕೋಬೇಕು? ಇನ್ ಸಾಲ್ವ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಲಸ ತಕ್ಕೋಬೇಕಾಗತ್ತ. 3 24. ಸೊ ಇಲ್ಲಿ ಏನಾಗತ್ತ? 3 ಒಂದ್ಲೆ 3, 3 ಎಂಟ್ಲೆ 24. ಸೊ ಅದಾದ ನಂತರ ನೋಡ್ರಿ ಎಲ್ಲ ಗುಣಿಸ್ರಿ. 3 ಎಂಟ್ಲೆ 24 ಏನಾಗತ್ತ ಅಂತಂದ್ ಹೇಳಿದ್ರ ಲಸ್ ಆಗತ್ತ. ಇದು 3 ಎಂಟ್ಲೆ 24, ಇದು 24 ಒಂದ್ಲೆ. ಇಲ್ಲಿ ನೋಡ್ರಿ 2 ಎಂಟ್ಲೆ 16 ಬಂತು, ಮೈನಸ್ 1 ಒಂದ್ಲೆ 1. ಅಂದ್ರೆ ಎಷ್ಟಾಗತ್ತ ಇಲ್ಲಿ? 15 ಡಿವೈಡೆಡ್ ಬೈ 24 ಆಯ್ತು. ಎಷ್ಟಾಯ್ತು? ಆನ್ಸರ್ ಎಷ್ಟಾಯ್ತು? 15 ಡಿವೈಡೆಡ್ ಬೈ 24. ಸೊ ಇದನ್ನ ಏನ್ ಸಾಲ್ವ್ ಮಾಡಿದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ 15 ಡಿವೈಡೆಡ್ ಬೈ 24 ಬಂತು. ಅದನ್ನೆಲ್ಲ ಸಾಲ್ವ್ ಮಾಡ್ಕೊಡ್ರಿ. 10 1 ಡಿವೈಡೆಡ್ ಬೈ 2 ಮೈನಸ್ ಈ ತರ ಬ್ರಕೆಟ್ ಐತೆ 2 1 ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ, ಸೊ ಈ ತರ ಐತೆ 3 ಡಿವೈಡೆಡ್ ಬೈ 4 ಮೈನಸ್ 1 ಡಿವೈಡೆಡ್ ಬೈ 2. ಇಲ್ಲಿ ಏನು ಇಲ್ಲ ಅಂತಂದ್ ಹೇಳಿದ್ರೆ ಇಂಟು ಇರುತ್ತೆ. ಸೊ 15 ಡಿವೈಡೆಡ್ ಬೈ 24 ಅಂತಂದೇಳಿ. ಇಲ್ಲಿ ನೋಡ್ರಿ, ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಈ ತರ ಬ್ರಕೆಟ್ಸ್ ಐತೆ. ಇನ್ನೇನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಬ್ರಕೆಟ್ ನ ತಗೋಬೇಕು. ನೆಕ್ಸ್ಟ್ ಬ್ರಕೆಟ್ ಯಾವ್ದೈತಿ? ಇಷ್ಟು ದೊಡ್ಡದೈತೆ, ಅದನ್ನ ತಗೊಳ್ಬೇಕು. ಇವಾಗ ಸೈಡ್ ತಗೊಳ್ರಿ 3 ಡಿವೈಡೆಡ್ ಬೈ 4 ಮೈನಸ್ 1 ಡಿವೈಡೆಡ್ ಬೈ 2 ಇಂಟು 15 ಡಿವೈಡೆಡ್ ಬೈ 24 ನ ಸಾಲ್ವ್ ಮಾಡ್ಕೋಬೇಕು. ಇದು ನೋಡ್ರಿ 3 5 15, ಇದು 3 ಎಂಟ್ಲೆ 24.
ಸೊ ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ಏನಂತಂದ್ ಹೇಳಿದ್ರೆ 5/8 ಬರುತ್ತೆ. ಇದನ್ನ ಸಾಲ್ವ್ ಮಾಡಿದಾಗ ಏನಂತಂದ್ ಹೇಳಿದ್ರೆ 5/8 ಅಂದ್ರೆ 3 5 15 3 8 24 5/8. ಸೊ ಗುಣಿಸ್ರಿ ಇವಾಗ 3/4 ಹಂಗ ಬಂತು. ಮೊದಲು ಏನಂತಂದ್ ಹೇಳಿದ್ರೆ ಗುಣಿಸ್ಬೇಕಲ್ಲ, ಗುಣಿಸ್ರಿ. ಸೊ 5 1 5 ಆಯ್ತು. ಅದಾದ ನಂತರ 2 8 16 ಆಯ್ತು. ಸೊ ಇವಾಗ ಸಾಲ್ವ್ ಮಾಡ್ಕೋಬೇಕು. ಮತ್ತೆ ಇವಾಗ ಸಾಲ್ವ್ ಮಾಡ್ಕೊಂಡ್ರೆ 4 ಮತ್ತು 16 ನಡುವೆ ಏನ್ ಬರುತ್ತೆ? ಲಸ ಎಷ್ಟು ಬರುತ್ತೆ? 4 ಮತ್ತು 16 ಲಸ 4 ಮತ್ತು 16 ಲಸ 2 2 4 2 8 16. ನೆಕ್ಸ್ಟ್ 2 1 2 2 4 8 2 2 4 4 4 16 16 ಬರುತ್ತೆ. ಸೊ ಇದು 4 4 16, ಇದು 16 1 16. ಸೊ 3 4 12 ಆಯ್ತು, 5 1 5 ಆಯ್ತು. ಸೊ ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ ಸಾಲ್ವ್ ಮಾಡಿದಾಗ? 12ರಾಗ 5 ಕಳೆದ್ರ 7, 7/16 ಬಂತು. ಎಲ್ಲ ಸಾಲ್ವ್ ಮಾಡಿದಾಗ ಏನ್ ಬಂತಪ್ಪ ಅಂತಂದ್ ಹೇಳಿದ್ರೆ ನಮ್ಗ 7/16 ಬಂತು. ಎಸ್, ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ 7/16. 10/1/2 ಅದಾದ ನಂತರ ಈ ಬ್ರಾಕೆಟ್ 2 into 1/3 ಡಿವೈಡೆಡ್ ಬೈ ಎಲ್ಲ ಸಾಲ್ವ್ ಮಾಡಿದಾಗ 7/16. ಇನ್ನೇನ್ ಮಾಡ್ಕೋಬೇಕು? ಸೊ ಇದು ಲಾಸ್ಟ್ ಬ್ರಾಕೆಟ್ ಐತೆ, ಈ ಲಾಸ್ಟ್ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೊಬೇಕು. ಸೊ ಲಾಸ್ಟ್ ಬ್ರಾಕೆಟ್ ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಏನಂತಂದ್ರೆ 2 into 1/3 ಡಿವೈಡೆಡ್ ಬೈ 7/16 ಐತೆ. ಮೊದಲು ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. 2 into 1/3 ಅಂತಂದ್ ಹೇಳಿದ್ರೆ ಇದನ್ನ ಗುಣಿಸ್ಬೇಕು. ಅದಾದ ನಂತರ ಇದನ್ನ ಪ್ಲಸ್ ಮಾಡಬೇಕು. 2 3 6 ಪ್ಲಸ್ 1 7 7/3 ಆಗತ್ತೆ. ಸೊ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ಏನಪ್ಪಾ ಅಂತಂದ್ ಹೇಳಿದ್ರೆ 7/3. ಅದಾದ ನಂತರ ಡಿವೈಡೆಡ್ ಬೈ 7/16. ಸೊ ಇದೇನಂತಂದ್ ಹೇಳಿದ್ರೆ ಈ ತರ ಡಿವೈಡೆಡ್ ಬೈ ಬರುತ್ತೆ. ಅಂದ್ರೆ 7/3. ಸೊ ಇಲ್ಲಿ ನೋಡ್ರಿ, ಈ 7 ಏನಂತಂದ್ ಹೇಳಿದ್ರೆ ಕೆಳಗಡೆ ಉಳಿದಿತ್ತೆ, ಈ 16 ಏನಂತಂದ್ ಹೇಳಿದ್ರೆ ಮೇಲ್ಗಡೆ ಹೋಗುತ್ತೆ. 7 7 ಕ್ಯಾನ್ಸಲ್. ಸೊ 16/3 ಏನಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತೆ. ಸೊ ಇದನ್ನ ಸಾಲ್ವ್ ಮಾಡಿದಾಗ ಏನಂತಂದ್ ಹೇಳಿದ್ರೆ 16/3. ಇನ್ನೇನು ಉಳಿತು? 10 into 1/2 ಮೈನಸ್ 16/3. ಸೇಮ್ ಅದೇ ತರ ಇವೆರಡು ಗುಣಿಸ್ಬೇಕು, ಇಲ್ಲಿ ಪ್ಲಸ್ ಮಾಡಬೇಕು. 2 10 20 21 21/2 ಅದಾದ ನಂತರ 16/3. ಸೊ ಇಲ್ಲಿ ನಾವು ನೋಡ್ರಿ ಲಸ ತಕೊಂಡಾಗ ಏನ್ ಬರುತ್ತಾ? ಡೈರೆಕ್ಟ್ ಆಗಿ 6 ಬರುತ್ತಾ. ಇದು 2 3 6, ಇದು 3 2 6. 21 3 ಎಷ್ಟಾಗತ್ತ? 63 ಮೈನಸ್ 12 32. ಆನ್ಸರ್ ಎಷ್ಟು ಬಂತು ನೋಡ್ರಿ? 63ರಾಗ 32 ಕಳೆದ್ರೆ 1. ಸೊ ಇದು 31/6 ಏನಂತಂದ್ರೆ ಅದ್ರ ನಮ್ದು ಆನ್ಸರ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಇಲ್ಲಿ ನೋಡ್ರಿ, ಬೋರ್ಡ್ ಮಾಸ್ ರೂಲ್ ಪ್ರಕಾರ ಏನಂತಂದ್ ಹೇಳಿದ್ರೆ ನಾವು ಬೋರ್ಡ್ ಮಾಸ್ ರೂಲ್ ಅನ್ನ ಬರ್ಕೊಂಡ್ವಿ ಅಂತಂದ್ ಹೇಳಿದ್ರೆ ಈ ತರ ಬೋರ್ಡ್ ಮಾಸ್ ರೂಲ್ ಬರ್ಕೊಂಡ್ವಿ. ಬ್ರಾಕೆಟ್ಸ್ ಗಳು, ಅದಾದ ನಂತರ ನೆಕ್ಸ್ಟ್ ಏನು? ಆಫ್. ಡಿ ಅಂದ್ರೆ ಡಿವಿಷನ್, ಅದಾದ ನಂತರ ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಸ್ಟ್ರಾಕ್ಷನ್. ಇಲ್ಲಿ ನಮ್ಮಲ್ಲಿ ಏನೈತಿ ಸರ್? ಬ್ರಾಕೆಟ್ ಐತ್ರಿ. ಈ ಬ್ರಾಕೆಟ್ ನ ಮೊದಲು ಬರ್ಕೊಳ್ಳೋಣ. 6/8 ಅಂತಂದೈತೆ. ಈ ಡಿವೈಡೆಡ್ ಬೈ ನಾನು ಈ ತರ ಬರ್ಕೊಂತೀನಿ, ದೊಡ್ಡದು ಡಿವೈಡೆಡ್ ಬೈ 8/6. ಅದಾದ ನಂತರ ಇಂಟು ಏನಂತಂದ್ ಹೇಳಿದ್ರೆ 3/4 ಐತೆ. ಕ್ಲಿಯರ್? ಈ ತರ ಬರ್ಕೋಬಹುದಲ್ಲ ಇದನ್ನ. ಇಲ್ಲಿ ನೋಡ್ರಿ, ಇದು ಡಿವೈಡೆಡ್ ಇಲ್ಲಿ ಏನೈತಲ್ಲ ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದೇ ಕಡೆ ಬರ್ಬೇಕು. ಇದನ್ನ ಒಂದೇ ಕಡೆ ಬರ್ಕೋಬೇಕಂತಂದ್ ಹೇಳಿದ್ರೆ ಮೇಲ್ಗಡೆ 6 ಅಂತೂ ಇರ್ದೇ ಇರತ್ತ. ಡಿವೈಡೆಡ್ ಬೈ ಈ 8 ಏನಪ್ಪಾ ಅಂತಂದ್ ಹೇಳಿದ್ರೆ ಕೆಳಗಡೆ ಬರ್ತೈತಿ. ಇಲ್ಲಿ ಇದು ಏನೈತಲ್ಲ ಇದ್ರ ಕೆಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ 8 ಹಂಗ ಉಳಿದೈತಿ. ಇದು 6 ಏನಂತಂದ್ ಹೇಳಿದ್ರೆ ಮೇಲ್ಗಡೆ ಹೋಗುತ್ತೆ, ಇಂಟು 6. ಎಸ್, ಸಾಲ್ವ್ ಮಾಡ್ರಿ ಇದನ್ನ. ಇದ್ ನೋಡ್ರಿ, 2 4 8 2 3 6 2 3 6 2 4 8 3 3 9 4 4 16. ಸೊ ಇಷ್ಟ ಆನ್ಸರ್ ಬಂತು. ಇಂಟು 3/4 ಮಾಡ್ಕೊಡ್ರಿ. ಸೊ ಗುಣಿಸ್ಕೊಡ್ರಿ, ಎಷ್ಟೆಷ್ಟು ಬರ್ತೈತಿ ನೋಡ್ರಿ. 9 3 27 16 4 64. ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ಆನ್ಸರ್ ಬಂತು. ಸೊ ಅದಾದ ನಂತರ ಉಳಿದದ್ದು ಹೆಂಗೈತಲ್ಲ ಹಂಗ ಬರ್ಕೊಡ್ರಿ. 8/4 ಅದಾದ ನಂತರ ಮೈನಸ್ 27/64 ಪ್ಲಸ್ 6/4 ಅಂತಂದೈತೆ. ಈಗ ನೆಕ್ಸ್ಟ್ ಯಾವ್ದು ಮಾಡ್ಕೋಬೇಕು? ಪ್ಲಸ್ ಮಾಡ್ಕೋಬೇಕು. ಪ್ಲಸ್ ಮಾಡ್ಕೊಡ್ರಿ. ಫಸ್ಟ್ ಪ್ಲಸ್ ಮಾಡ್ಕೋಬೇಕಲ್ಲ. ಇದ್ರ ಹಿಂದ್ಗಡೆ ಪ್ಲಸ್ ಐತೆ, ಇದ್ರ ಹಿಂದ್ಗಡೆ ಮೈನಸ್ ಐತೆ, ಬರಂಗಿಲ್ಲ. ಇದ್ರ ಹಿಂದ್ಗಡೆ ಪ್ಲಸ್ ಐತೆ. 6/4 ಪ್ಲಸ್ 8/4 ಮಾಡ್ಕೋಬೇಕಾಗತ್ತೆ. ನೋಡ್ರಿ ಇವೆರಡು ಸೇಮ್ ಇದಾವ, ಏನು ಚೇಂಜ್ ಇಲ್ಲ. ಸೊ 8 6 ಏನಂತಂದ್ ಹೇಳಿದ್ರೆ 14 ಆಗತ್ತ. ಉಳಿದ್ ನೋಡ್ಕೊಡ್ರಿ, ಇನ್ನೇನು ಉಳಿತು? 14/4 ಮೈನಸ್ 27/64 ಆಗತ್ತೆ. ಸೊ ಲಸ ತಕ್ಕೊಡ್ರಿ, ಲಸ ತಕ್ಕೊಡ್ರಿ ಇದನ್ನ. ಅದಾದ ನಂತರ ಸಾಲ್ವ್ ಮಾಡ್ರಿ. ಎಷ್ಟು ಬರುತ್ತೆ ನೋಡ್ರಿ ಆನ್ಸರ್?
ಲಸ ತಕೊಂಡ್ರೆ ಎಷ್ಟು ಬರುತ್ತಾ 64 ಬರುತ್ತಾ. 4 16ಲೆ 64, 64 ಒಂದ್ಲೆ 64. 14 ಇಂಟು 16 ಎಷ್ಟಾಗತ್ತ? 14 ಇಂಟು 16 ಇದನ್ನ ಗುಣಿಸಿದಾಗ ಎಷ್ಟಾಗತ್ತೆ ನೋಡ್ರಿ, ಅದು ಆನ್ಸರ್ ಬರುತ್ತಾ -27 ಮಾಡ್ಕೊಡ್ರಿ. ಅದು ನಿಮ್ಗೆ ಇಲ್ಲದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಚಂದ ಐತಿ. 13 ಬ್ರಾಕೆಟ್ ಅಲ್ಲಿ 216 ಆಫ್ ಏನೇನೋ ಐತೆ, ಟ್ರೈ ಮಾಡ್ರಿ, ಇಲ್ಲಾಂದ್ರೆ ನಾನು ಟ್ರೈ ಮಾಡ್ತೀನಿ. ಇಲ್ಲಿ ಕ್ವಶನ್ ಏನೈತೆ ಅಂತಂದ ಹೇಳಿದ್ರೆ ಈ ತರ ಬರ್ಕೊಂಡು 13 ಅದಾದ ನಂತರ 216 ಡಿವೈಡೆಡ್ ಬೈ 3 ಆಫ್ ಐತೆ. ಅದಾದ ನಂತರ ಈ ತರ ಬ್ರಾಕೆಟ್ ಐತೆ 48 ಡಿವೈಡೆಡ್ ಬೈ 24 ಇಂಟು 42 38. ಅದಾದ ನಂತರ ಏನಪ್ಪಾ ಅಂತಂದ ಹೇಳಿದ್ರೆ ಎಲ್ಲಾ ಬ್ರಾಕೆಟ್ಗಳು ಇದು ಹೋಗಿದಾವೆ. ನಮ್ಗೆ ಫಸ್ಟ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಏನಂತಂದ ಹೇಳಿದ್ರೆ ಈ ತರ ಇರೋ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಆ ತರ ಇರೋ ಬ್ರಾಕೆಟ್ ಅಲ್ಲಿ ಏನೇನೈತೆ 42 ಮೈನಸ್ 38 ಐತೆ. ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬರುತ್ತ? 42ರಾಗ 38 ಕಳೆದ್ರ 4 ಬರುತ್ತೆ. ಎಷ್ಟು ಬರುತ್ತೆ ಆನ್ಸರ್? 4. ಓಕೆ, ಇದನ್ನೆಲ್ಲಾ ಸಾಲ್ವ್ ಮಾಡ್ಕೊಂಡಾಗ ಏನಪ್ಪಾ ಅಂತಂದ ಹೇಳಿದ್ರೆ ನಂಗೆ 4 ಬಂತು. ಇನ್ನು ಉಳಿದಲ್ಲಿ ಹಂಗ ಬರ್ಕೊಂಡು 13 ಅದಾದ ನಂತರ 216 ಡಿವೈಡೆಡ್ ಬೈ 3 ಆಮೇಲೆ ಆಫ್ ಈ ತರ ಬ್ರಾಕೆಟ್ 48 ಡಿವೈಡೆಡ್ ಬೈ 24 ಇಂಟು ಏನ್ ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬಂತು? 4 ಬಂತು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಯಾವ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕು? ಈ ತರ ಇರೋ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕಾಗತ್ತ. ಅದ್ರೊಳಗಡೆ ಏನ್ ಬರೆದಿದ್ದಾನ? 48 ಡಿವೈಡೆಡ್ ಬೈ 24 ಇಂಟು 4 ಐತೆ. ಸೊ ಮೊದಲು ನಾವೇನ್ ಮಾಡ್ಬೇಕು? ಇದ್ರೊಳಗಡೆ ಸರ್ ಡಿವೈಡೆಡ್ ಬೈ ನ ಸಾಲ್ವ್ ಮಾಡ್ಬೇಕು ಮೊದಲು. 48 ಡಿವೈಡೆಡ್ ಬೈ 24 ಒಂದ್ಲೆ 24 ಒಂದ್ಲೆ 24 ಎರಡ್ಲೆ. ಇದನ್ನೆಲ್ಲ ಸಾಲ್ವ್ ಮಾಡಿದಾಗ 2 ಬಂತು, ಇಂಟು ಉಳಿತು 4, 2 4 8 ಬಂತು. ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ಎಷ್ಟು ಬಂತು? 8 ಅಂತಂದ ಹೇಳಿ ಬಂತು. ಇವಾಗ ಅದನ್ನ ನೀವು ಮುಂದೆ ಬರ್ಕೊಡ್ರಿ. 13 ಈ ತರ ಬ್ರಾಕೆಟ್ ಅಲ್ಲಿ 216 ಡಿವೈಡೆಡ್ ಬೈ 3 ಆಫ್ 8 ಅಂತಂದೇಳಿ. ಇನ್ ಯಾವ ಬ್ರಾಕೆಟ್ ಉಳಿತು? ಈ ಒಂದು ಬ್ರಾಕೆಟ್ ಉಳಿತಲ್ಲ, ಈ ಬ್ರಾಕೆಟ್ ಅಲ್ಲಿ ಇರೋದು ಸೈಡ್ ಬರ್ಕೋಬೇಕು. 216 ಅದಾದ ನಂತರ ಡಿವೈಡೆಡ್ ಬೈ 3 ಆಫ್ 8 ಅಂತಂದೈತೆ. ಈಗ ಯಾವ್ದನ್ನ ಮೊದಲು ಸಾಲ್ವ್ ಮಾಡ್ಕೋಬೇಕು? ಸರ್ ಇದನ್ನ ಸಾಲ್ವ್ ಮಾಡ್ಕೋಬೇಕು. ಆಫ್ ಇದ್ದದ್ದು 3 ಆಫ್ ಅಂತಂದ ಹೇಳಿದ್ರೆ ಇಂಟು ಮಾಡ್ಕೊಂತೇವೆ ಅದನ್ನ. ಸೊ ಆನ್ಸರ್ ಎಷ್ಟು ಬಂತು? 24. 216 ಡಿವೈಡೆಡ್ ಬೈ 24. ಸೊ ಸಾಲ್ವ್ ಮಾಡ್ಕೊಡ್ರಿ. 216 ಡಿವೈಡೆಡ್ ಬೈ 24 ಅಂತಂದ ಹೇಳಿದ್ರೆ 2 ಒಂದ್ಲೆ 2, 2 ಎರಡ್ಲೆ 4. ಇದು 2 ಒಂದ್ಲೆ 2, 2 ಎಂಟ್ಲೆ 16, 12 ಒಂದ್ಲೆ 12 9ಲೆ. ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬಂತಂತಂದ್ರೆ ನಮಗೆ ಎಷ್ಟು ಬಂತು? 9 ಅಂತಂದ ಹೇಳಿ ಬಂತು. 13 ಇಲ್ಲಿ ಏನು ಇಲ್ಲ ಅಂದ್ರೆ ಇಂಟು ಇರ್ತೈತೆ, ಇಂಟು 9. ಸೊ ಇಂಟು ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ನೋಡ್ರಿ? 9 3ಲೆ 27, 9 9ಲೆ 1 ಅಂತ ಹೇಳಿದ್ರೆ 117 ಏನಂದ್ರೆ ನಮ್ದು ಆನ್ಸರ್ ಬರುತ್ತೆ. ಕ್ಲಿಯರ್ ಎಲ್ರಿಗೂ? 117. ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತ ಹೋಗ್ಬೇಕು. ಅದಾದ ನಂತರ ಇಲ್ಲಿ ನೋಡ್ರಿ, ಈ ತರ ಕ್ವಶನ್ಸ್ ಗಳು ಬಂದಾಗ ನಾವ್ ಏನ್ ಮಾಡ್ಕೊಂತೀವಿ ಅಂತಂದ ಹೇಳಿದ್ರೆ 3/5 ಅನ್ನ ನಾವ್ ಹೆಂಗ್ ಬರ್ಕೋತೀವಿ ಅಂತಂದ ಹೇಳಿದ್ರೆ, ಸೊ ಇದನ್ನ ಮೈನಸ್ ಹೋಗ್ಬೇಕು ಅಂತಂದ ಹೇಳಿದ್ರೆ 1 ಡಿವೈಡೆಡ್ ಬೈ 3 ಈ ತರ 5 ಬರ್ಕೊಂತೀವಿ. ಸೊ ಇದನ್ನ ಹೆಂಗ್ ಬರ್ಕೋತೀವಿ ಅಂತಂದ ಹೇಳಿದ್ರೆ ಪ್ಲಸ್ ಸಂಖ್ಯೆಯಲ್ಲಿ ಮಾಡ್ಕೋಬೇಕಂತಂದ ಹೇಳಿದ್ರೆ 1 ಡಿವೈಡೆಡ್ ಬೈ 3/5 ಅಂತ ಹೇಳಿ ಬರ್ಕೊಂತೀವಿ. ಸೊ ಆ ತರ ಥಿಂಗ್ಸ್ ಗಳನ್ನ ಹಾಕ್ಬಿಟ್ಟು ಇಲ್ಲಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಮೇಲ್ಗಡೆ ನಾನು ಈ ತರ ಹಿಂಗ್ ಡೈರೆಕ್ಟ್ ಆಗಿ ಬರ್ಕೋತೀನಿ ನೋಡ್ರಿ. ಇಲ್ಲಿ ಇಂಟು 125 ಏನೈತಲ್ಲ ಅದು ಕರೆಕ್ಟ್ ಆಗೈತೆ. ಕರೆಕ್ಟಾ? ಅದಾದ ನಂತರ ನೆಕ್ಸ್ಟ್ 3/5 ಏನೈತಲ್ಲ ಅದನ್ನೇನಂತಂದ ಹೇಳಿದ್ರೆ 1/3/5 ಅಂತ ಬರ್ಕೊಂಡಿ. ಇದನ್ನ ಇಂಟು ಏನಪ್ಪಾ ಅಂತಂದ ಹೇಳಿದ್ರೆ 10/5 ಅಂತಂದ ಹೇಳಿ. ಸಾರಿ, ಇದು 10/5 ಆಯ್ತು. ಈ ತರ 1 ಡಿವೈಡೆಡ್ ಬೈ 10/5 ಅಂತಂದ ಹೇಳಿ ಬರ್ಕೊಂತೀವಿ. ಅದಾದ ನಂತರ ನೆಕ್ಸ್ಟ್ ಇದು 5/7 ಐತಲ್ಲ, ಇದನ್ನ 5/7 ಅಂತಂದ ಹೇಳಿದ್ರೆ ಇಂಟು 1 ಡಿವೈಡೆಡ್ ಬೈ 5/7 ಅಂತ ಬರ್ಕೋಬೇಕು. ಬಟ್ ಆದ್ರೆ ಈ ತರ ಬರ್ಕೋಕ್ ಬರಂಗಿಲ್ಲ. ಸೊ ಇದನ್ನ ಮೇಲ್ಗಡೆ ಈ ತರ ಬಂತು, ಇದು ಮೇಲ್ಗಡೆ ಹೋಗ್ಬಿಡ್ತೈತೆ. ಅಂದ್ರೆ ಇಲ್ಲಿ 5/7 ಅಂತ ಬಂತು. ಅದಾದ ನಂತರ 6/5 ಐತಲ್ಲ, ಸೇಮ್ ಹಂಗೆ 1 ಡಿವೈಡೆಡ್ ಬೈ 6/5 ಅಂತಂದು ಹಿಂಗ್ ಬರ್ಕೋಬೇಕು. ಬಟ್ ಆದ್ರೆ ಇದೇನಪ್ಪಾ ಅಂತಂದ ಹೇಳಿದ್ರೆ ಮೇಲ್ಗಡೆ ಹೋಗುತ್ತೆ 6/5 ಅಂತಂದ ಹೇಳಿ ಬಂತು. ಸೊ ಇನ್ನೇನ್ ಮಾಡ್ಕೋಬೇಕಂತಂದ ಹೇಳಿದ್ರೆ ನೀವು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಸೊ ಯಾವ ತರ? ಮೇಲ್ಗಡೆ 125, 5ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ 7 ಸಾರಿ ಬರ್ಕೋಬೇಕು. 5ಅನ್ನ ಎಷ್ಟ? 7 ಸಾರಿ. 1 2 3 4 5 6, ಇನ್ನೊಂದು 7 ಸಾರಿ. ಅದಾದ ನಂತರ 6ಅನ್ನ 5 ಸಾರಿ. 6ನೇನಪ್ಪಾ ಅಂತಂದ್ರೆ 5 ಸಾರಿ ಬರ್ಕೋಬೇಕು ಡಿವೈಡೆಡ್ ಬೈ. ಅದಾದ ನಂತರ 3ಅನ್ನ ಏನಂತಂದ ಹೇಳಿದ್ರೆ 5 ಸಾರಿ. 3ಅನ್ನ ಏನಂತಂದ ಹೇಳಿದ್ರೆ 5 ಸಾರಿ ಬರ್ಕೋಬೇಕು. ಅದಾದ ನಂತರ 10ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಎಷ್ಟು ಸಾರಿ ಬರ್ಕೋಬೇಕು? 5 ಸಾರಿ ಬರ್ಕೋಬೇಕು. ಎಸ್, ಇಲ್ಲಿ ನೋಡ್ರಿ ಡಿವೈಡ್ ಮಾಡ್ಕೊಂತ ಹೋಗ್ರಿ. ಇವಾಗ
ಸೊ ಈಸಿಯಾಗಿ 5 ಒಂದ್ಲೆ 5 ಎರಡ್ಲೆ 5 ಒಂದ್ಲೆ 5 ಎರಡ್ಲೆ 5 ಒಂದ್ಲೆ 5 ಎರಡ್ಲೆ 5 ಒಂದ್ಲೆ 5 ಎರಡ್ಲೆ 5 ಒಂದ್ಲೆ 5 ಎರಡ್ಲೆ. ಎಸ್. ಅದಾದ ನಂತರ 3 ಒಂದ್ಲೆ 3 ಎರಡ್ಲೆ 3 ಒಂದ್ಲೆ 3 ಎರಡ್ಲೆ 3 ಒಂದ್ಲೆ 3 ಎರಡ್ಲೆ 3 ಒಂದ್ಲೆ 3 ಎರಡ್ಲೆ 3 ಒಂದ್ಲೆ 3 ಎರಡ್ಲೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈ ಎರಡು ಹೋಯ್ತು, ಈ ಎರಡು ಹೋಯ್ತು, ಈ ಎರಡು ಇವೆಲ್ಲ ಕ್ಯಾನ್ಸಲ್ ಅದು. ಇನ್ನೇನು ಉಳಿತಿಲ್ಲಿ? ಉಳಿದದ್ ಬರ್ಕೊಡ್ರಿ. ನಾವು ಮೇಲ್ಗಡೆ 125 ಉಳಿತ್ರಿ. ಅದಾದ ನಂತರ ಈ 5 ಮತ್ತು ಈ 5 ಉಳಿತ್ರಿ. ಕ್ಲಿಯರ್? ಸೊ ಇದನ್ನ ನೋಡ್ರಿ, ಇದನ್ನ ಏನಂತ ಬರ್ಕೊಂತೀವಿ? 5/3 ಅಂತ ಬರ್ಕೊಂತೀವಿ. 125 ಇನ್ನೆರಡು 5 ಅವದಲ್ಲ, ಅದನ್ನು ಕೂಡ್ಸ್ಕೊಳ್ರಿ. ಇದ್ರಲ್ಲಿ ಹೋಯ್ತಂತಂದ್ ಹೇಳಿದ್ರೆ 5/5 ಅಂತಂದ್ ಹೇಳಿ ಆಯ್ತು. ಸೊ ಇಲ್ಲೇನಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಅದಾಯ್ತು, 5/5. ಅಂದ್ರ ಇವಾಗ 125 ನಾವೇನಂತ ಬರ್ಕೋತೀವಿ ಅಂದ್ರ 5 ಒಂದ್ಲೆ 5, 5 ಐದ್ಲೆ 25, ಈ 3 5 ಆತು. ಇವು ಎರಡು ಎಕ್ಸ್ಟ್ರಾ ಅದಾವು. ಟೋಟಲ್ 5 ಎಷ್ಟದಾವು? 1 2 3 4 5 ಅದಾವು. 5 ಎಷ್ಟದಾವು? 5 ಅದಾವ ಅಂತ ಹೇಳಿ ಬರ್ಕೊ. ಸೊ ಅದು ನಮ್ದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಇದು ಇಲ್ಲ, 1 ಪಾಯಿಂಟ್ ಅಲ್ಲ, ಇದು ಜಸ್ಟ್ 8 ಅಷ್ಟೇ. ಸೊ ಇಲ್ಲಿ ನೋಡ್ರಿ, ಬೋರ್ಡ್ ಮಾಸ್ ರೂಲ್ ಪ್ರಕಾರ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಈ ತರ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಈ ತರ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಸೈಡ್ ಬರ್ಕೊಳ್ಳಿ ನಾವು. 3/5, ಅದಾದ ನಂತರ 2/3 ಅಂತಂದ್ ಐತೆ. ಇದನ್ನ ಸೈಡ್ಗೂ ನಿಮ್ಗೆ ಬರ್ಕೊಳಕ್ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಏನ್ ಕೇಳಕ್ ಹೋಗ್ತಾರ ನನಗಂತೂ ಗೊತ್ತಾಗಂಗಿಲ್ಲ. ಸೈಡ್ ಬರ್ಕೋಬೇಕಾಗತ್ತೆ. ಈ ಮೂರು ಕ್ಯಾನ್ಸಲ್. ಇಲ್ಲೇನ್ ಉಳಿತು? ಆನ್ಸರ್ 2/5 ಉಳಿತು. 3 ಒಂದ್ಲೆ ಹೋಯ್ತು, 2/5 ಇತ್ತು. ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಆನ್ಸರ್ ಎಷ್ಟು ಬಂತು ನೋಡೋಣ. 8 + 2 ಇಂಟು 3/2 ಇಂಟು ಏನಪ್ಪಾ ಅಂತಂದ್ ಹೇಳಿದ್ರೆ 1/2. ಈ ತರ ಬ್ರಾಕೆಟ್ ಉಳಿತು. 2/5 ಉಳಿತು, ಡಿವೈಡೆಡ್ ಬೈ ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ಏನ್ ಬಂದೈತಿ? ಇಷ್ಟು ಆನ್ಸರ್ ಬಂದೈತೆ. 2/5 ಇಂಟು 3/2 -1 ಅಂತಂದೇಳಿ. ಇನ್ನ ಉಳಿದಿರೋ ಬ್ರಾಕೆಟ್ ನ ನಾವು ಸಾಲ್ವ್ ಮಾಡ್ಕೋಬೇಕು. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಈ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಅದ್ ನಾವು ಸೈಡ್ ಬರ್ಕೊಳ್ಳೋಣ. ಫಸ್ಟ್ ಏನಂತಂದ್ ಹೇಳಿದ್ರೆ ನಾವು ನೋಡ್ತೀವಿ, ಇದನ್ನೆಲ್ಲ ನೋಡಿದ ತಕ್ಷಣ ಏನಂತಂದ್ ಹೇಳಿದ್ರೆ ಇವುಗಳು ಡಿವೈಡೆಡ್ ಬೈ ಐತಲ್ಲ, ಇದನ್ನ ಮೊದಲು ಸಾಲ್ವ್ ಮಾಡ್ಕೋಬೇಕು. ಇದನ್ನ ಸೈಡ್ ಬರ್ಕೋತಾನ. 2/5 ಐತೆ. ಅದಾದ ನಂತರ ಇಲ್ಲಿ ಕೆಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ 2/5 ಅಂತಂದ್ ಹೇಳಿ ಬರುತ್ತೆ. ಸೊ ಅಂದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಏನೈತಲ್ಲ, ಇವೆರಡು ಏನಂತಂದ್ ಹೇಳಿದ್ರೆ 2/5 ಏನಂತಂದ್ ಹೇಳಿದ್ರೆ ನೀವು ಈಸಿಯಾಗಿ ಹೇಳ್ಕೊಬೇಕಂತಂದ್ ಹೇಳಿದ್ರೆ ಈ ತರ ಇದ್ದಾಗ. ಸೊ ಈ ತರ ಆನ್ಸರ್ ಬಂದಾಗ ಏನ್ ಮಾಡ್ಕೊಳ್ರಿ ಅಂತಂದ್ ಹೇಳಿದ್ರೆ ಫಸ್ಟ್ ಒನ್ ಏನೈತಿ ಹಂಗ ಬರ್ಕೊಡ್ರಿ. ಇಂಟು ಬರ್ಕೊಂಡ್ಬಿಟ್ಟು ಏನಂತಂದ್ ಹೇಳಿದ್ರೆ ಸೆಕೆಂಡ್ ಒನ್ ಅನ್ನ ಏನಂತಂದ್ ಹೇಳಿದ್ರೆ ಉಲ್ಟಾ ಬಡ್ಕೊಂಡ್ಬಿಡ್ಬೇಕು. ಈ ತರ ಏನಂತಂದ್ ಹೇಳಿದ್ರೆ ಉಲ್ಟಾ. ಸೆಕೆಂಡ್ ಒನ್ ಅನ್ನ ಇಲ್ಲಿ ಇಂಟು ಬರ್ಬೇಕಂತಂದ್ ಹೇಳಿದ್ರೆ ಈ ತರ ಇದ್ದಾಗ ಉಲ್ಟಾ ಬರ್ಕೊಂಡ್ಬಿಡ್ಬೇಕು. ಕೆಳಗಡೆ ಇರೋದ್ನ ಮೇಲ್ಗಡೆ ಇರೋದ್ ಕೆಳಗ, ಅವಾಗ ಕರೆಕ್ಟ್ ಆಗಿಬಿಡುತ್ತೆ. ಇದು 5 ಕ್ಯಾನ್ಸಲ್, ಇದು 2 ಕ್ಯಾನ್ಸಲ್. ಇಲ್ಲಿ ಏನಂತಂದ್ ಹೇಳಿದ್ರೆ ಆನ್ಸರ್ 1 ಬರುತ್ತೆ ಇದನ್ನೆಲ್ಲ ಸಾಲ್ವ್ ಮಾಡಿದಾಗ. ಇದನ್ನ ಬರ್ಕೊಡ್ರಿ 1 × 3/2 -1. ಇಲ್ಲಿ 1 ಇಂಟು ಏನ್ ಮಾಡ್ಕೊಂಡ್ರು ಕೂಡ ಅಷ್ಟೇ ಆನ್ಸರ್ ಬರುತ್ತೆ. ಇಲ್ಲಿ ನೋಡ್ರಿ, 1 ಕೆಳಗಡೆ ಏನಂತಂದ್ ಹೇಳಿದ್ರೆ 1 ಇರುತ್ತೆ. ಇಲ್ಲಿ ಲಸ ತಕ್ಕೋಬೇಕು. ಲಸ ಎಷ್ಟು ಬಂತಂತಂದ್ರೆ 2 ಬಂತು. 2 ಒಂದ್ಲೆ 2, 1 ಎರಡ್ಲೆ 2. ಇಲ್ಲಿ ನೋಡ್ರಿ 3 ಒಂದ್ಲೆ 3, ಸೊ 1 ಎರಡ್ಲೆ 2. ಆನ್ಸರ್ ಎಷ್ಟು ಬಂತಂದ್ರೆ 3 2 ಹೋದ್ರೆ 1/2. ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ಏನಂತಂದ್ ಹೇಳಿದ್ರೆ 1/2 ಬಂತು. ಇಲ್ಲಿ ನೋಡ್ರಿ 8 + 2 ಇಂಟು 3/2. ಅದಾದ ನಂತರ 1/2 ಇಂಟು ಇದನ್ನ ಇಲ್ಲಿ ಏನು ಇಲ್ಲ ಅಂತಂದ್ ಹೇಳಿದ್ರೆ ಇಂಟು ಇರುತ್ತೆ 1/2. ಸೊ ಇವಾಗ ನಮ್ಗೇನು ಸರ್ ಏನೇನು ಇಂಟು ಅದಾವಲ್ಲ ಅವನ್ನೆಲ್ಲ ಫಸ್ಟ್ ಮಾಡ್ಕೋಬೇಕಂತಂದ್ ಹೇಳಿ ಮೊದಲು ಇದನ್ನೆರಡು ಇಂಟು ಮಾಡ್ಕೊಡ್ರಿ. ಮೊದಲು ಇದನ್ನೆರಡು ಇಂಟು ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ನೋಡ್ರಿ. 8 + 2 ಇಂಟು 3/2 ಇಂಟು ಏನಂತಂದ್ ಹೇಳಿದ್ರೆ ಸೊ 1/4 ಅಂತಂದ್ ಬಂತು. ಮತ್ತೆ ಇಂಟು ಮಾಡ್ಕೊಡ್ರಿ. ಮತ್ತೆ ಯಾವ್ದು ಮಾಡ್ಕೋಬೇಕು? ಇದನ್ನ ಮಾಡ್ಕೊಡ್ರಿ ಇವಾಗ ಅಷ್ಟ. 3/2 ಅಂತಂದ್ ಹೇಳಿದ್ರೆ ಏನ್ ಬರುತ್ತೆ? 8 + 2 ಇಂಟು ಮಾಡ್ಕೊಡ್ರಿ. 3 ಒಂದ್ಲೆ 3, 2 4 8. ಇದನ್ನೆರಡು ಇಂಟು ಮಾಡ್ಕೊಂಡ 2 4 8. ಸೊ ಇನ್ನು ಇಂಟು ಮಾಡ್ಕೋಬೇಕಾಗತ್ತೆ. ಇನ್ನು ಇದ್ರದ್ದು 2 ಒಂದ್ಲೆ 2 4 8 + 3/4 ಉಳಿತು. ಸೊ 8 + 3/4. ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ. ಸೊ ನಮ್ಮ ಲಸ ಎಷ್ಟು ಬಂತು? 4 ಬಂತು. 1 4 4, 4 ಒಂದ್ಲೆ 4, 8 4 32. ಅದಾದ ನಂತರ 3 ಒಂದ್ಲೆ 3. ಸೊ ನೋಡ್ರಿ 32 + 3 ಅಂತಂದ್ ಹೇಳಿದ್ರೆ 35. 35/4 ಏನಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಆಗುತ್ತೆ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಈ ತರ ಕ್ವಶನ್ ಅಂತ ಬಂದಾಗ ಏನಂತಂದ್ ಹೇಳಿದ್ರೆ ಈಕ್ವಲ್ ಅಂತಂದೈತೆ.
ಇವೆರಡು ಈಕ್ವಲ್ ಆಗ್ತಾವೋ ಇಲ್ಲೋ ಅಂತಂದ್ ಹೇಳಿ ನೋಡ್ಕೋಬೇಕಾಗತ್ತೆ. ಸೊ ಈ ಫಸ್ಟ್ ಏನಂತಂದ್ ಹೇಳಿದ್ರೆ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. 2 ಆಫ್ 5 ಡಿವೈಡೆಡ್ ಬೈ 5 ಪ್ಲಸ್ 3 ಅಂತಂದೈತೆ. ಫಸ್ಟ್ ನಾವ್ ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ನ ಸಾಲ್ವ್ ಮಾಡ್ಕೋಬೇಕು ಅಂದ್ರೆ ಇನ್ ಸೈಡ್ ಬರ್ಕೊಂಡು 5 ಡಿವೈಡೆಡ್ ಬೈ 5 ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಬಸ್ತು 1 ಬಂತು. 2 ಆಫ್ ಇಲ್ಲಿ ಏನು ಇಲ್ಲ ಅಂತಂದ್ ಹೇಳಿದ್ರೆ ಏನಿರುತ್ತೆ ಇಂಟು ಇರುತ್ತೆ. ಸೊ ಇಲ್ಲ ಅಂತಂದ್ರೆ ಇದನ್ನೆಲ್ಲ ಸಾಲ್ವ್ ಮಾಡಿದಾಗ 1 ಬಂದೈತೆ, ಹಂಗ ಬರ್ಕೊಂಡ್ಬಿಡ್ರಿ. ಅದಾದ ನಂತರ ಪ್ಲಸ್ 3. ಸೊ ಆಫ್ ನ ನೆಕ್ಸ್ಟ್ ನಾವು ಮಾಡ್ಕೋಬೇಕಾಗತ್ತ, ಅಥವಾ ಏನ್ ಮಾಡ್ಕೋಬೇಕು ನಾವು? ನಮ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಏನಂತಂದ್ ಹೇಳಿದ್ರೆ ಮೊದಲು ಆಫ್ ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ. 2 ಇಂಟು 5 ಎಷ್ಟಾಯ್ತಪ್ಪ ಅಂತಂದ್ ಹೇಳಿದ್ರೆ 10 ಆಯ್ತು. ಸೊ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ಏನಂತಂದ್ ಹೇಳಿದ್ರೆ ನಮ್ದು 10 ಬಂತು. 10 ಡಿವೈಡೆಡ್ ಬೈ 5 ಪ್ಲಸ್ 3 ಅಂತಂದ್ ಹೇಳಿ ನೆಕ್ಸ್ಟ್ ಯಾವುದು ಇದನ್ನ ಸಾಲ್ವ್ ಮಾಡ್ಕೋಬೇಕು. ಸೊ ಇದನ್ನ ಸಾಲ್ವ್ ಮಾಡ್ಕೊಂಡಾಗ 2 ಬರುತ್ತೆ. ಸೊ ಇನ್ನೇನು ಉಳಿತಿಲ್ಲಿ ಪ್ಲಸ್ 3. ಸೊ ಟೋಟಲ್ ಏನಪ್ಪಾ ಅಂತಂದ್ ಹೇಳಿದ್ರೆ 5 ಅಂತಂದ್ ಹೇಳಿ ಬಂತು. ಅದಾದ ನಂತರ ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡ್ಕೋಬೇಕು. ಏನೇನೈತಿ 2 ಇಂಟು 5 ಡಿವೈಡೆಡ್ ಬೈ 5 ಅದಾದ ನಂತರ ಪ್ಲಸ್ 3 ಅಂತಂದೈತೆ. ಸೊ ನಾವ್ ಯಾವಾಗ್ಲೂ ಏನಂತಂದ್ ಇದನ್ನ ಸಾಲ್ವ್ ಮಾಡ್ಕೊಂಡಾಗ 5 ಬಂತು, ಇನ್ ಈಕ್ವಲ್ ಐತೆ ನೋಡ್ಕೋಬೇಕು. ಸೊ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕಾಗತ್ತ. 10 ಆಯ್ತು ಡಿವೈಡೆಡ್ ಬೈ 5 ಪ್ಲಸ್ 3. ಇದನ್ನೆರಡು ಸಾಲ್ವ್ ಮಾಡ್ಕೊಟ್ರೆ ಫಸ್ಟ್ ಡಿವೈಡೆಡ್ ಬೈ ಮಾಡ್ಕೋಬೇಕಾಗತ್ತ 2 ಪ್ಲಸ್ 3. ಅದಾದ ನಂತರ ಏನಂತಂದ್ ಹೇಳಿದ್ರೆ 5 ಆಗತ್ತ. ಸೊ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತ ಬೋರ್ಡ್ ಮಾಸ್ ರೂಲ್ ಅಲ್ಲಿ.